ಒಡನೆ ಬೆಂಬತ್ತಿದನು ಒಡನೆ ಬೆಂಬತ್ತಿದನು ತುರುಬನು ಹಿಡಿದು ತೊತ್ತಿನ ಮಗಳೇ ಹಾಯ್ದರೆ ಬಿಡುವೆನೆ ಹೊಡೆಯನುತ ಹೊಯ್ದನು ಕಾಲಲೊಡಮೆಟ್ಟಿ ಕೆಡೆದುರಗುತವಕಾರಿ ಕೆಡೆದುರಗುತವಕಾರಿ ಹುಡಿಯಲಿ ಮುಡಿ ಹೊರಳಿ ಬಿರುಗಾಳಿಯಲಿ ಸೈಗೆಳೆದ ಕದಳಿಯ ಕಂಬದಂತಿರೆ ಕಾಂತೆಯೊರಳಿದಳು ಸೈಗೆಳೆದ ಕದಳಿಯ ಕಂಬದಂತಿರೆ ಸೈಗೆಳೆದ ಕದಳಿಯ ಕಂಬದಂತಿರೆ ಕಾಂತೆಯೊರಳಿದಳು. ಇವಳು ದ್ರೌಪದಿ ಏನೋ ರಭಸದಿಂದ ಅವರ ರಾಜ್ಯಸಭೆ ಕಡೆಗೆ ಓಡಿಬಿಟ್ಲು. ಆದರೆ ಅವನು ಕೀಚಕ ಸುಮ್ಮನೆ ಬಿಡ್ತಾನ? ಬಿಡಲಿಲ್ಲ. ಅವನು ಅವಳನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಹೇಗೆ? ಒಡನೆ ಬೆಂಬತ್ತಿದನು ತುರುಬನು ಹಿಡಿದು ಓಡಿ ಅವಳ ಹಿಂದಿಂದ ಹೋಗಿ ಅವಳ ಜಡೆ ಹಿಡ್ಕೊಂಡು ಹೇಳಿದಂತೆ, ತೊತ್ತಿನ ಮಗಳೇ ಹಾಯ್ದರೆ ಬಿಡುವೆನೆ. ಹೇಳಿದಂತೆ, ದಾಸಿ ಮಗಳು ನೀನು ಓಡಿಬಿಟ್ರೆ ನಾನು ಬಿಟ್ಬಿಡ್ತೀನ ಅಂತ ಗದರಿಸಿದಂತೆ. ಗದರಿಸಿ ಕಾಲಲ್ಲಿ ಅವಳು ಮೈ ಮುರಿಯೋ ಹಾಗೆ ತುಳಿದು ಹೊಡೆದಂತೆ. ಆ ಹೊಡೆತ ತಾರಲಾರದೆ ದ್ರೌಪದಿ ಕೆಳಗೆ ಬಿದ್ದುಬಿಟ್ಲು. ರಕ್ತ ವಾಂತಿಯಾಗಿ ಹೋಯ್ತು ಅವಳಿಗೆ. ಅವಳ ಜಡೆ ಅಂದರೆ ಮುಡಿ ಧೂಳಿನಲ್ಲಿ ಹೊರಳಾಡ್ತಾ ಇತ್ತಂತೆ. ಹೇಗೆ ಅಂದರೆ ಬಹಳ ನೋಡಿದ್ರೆ ಯಾವ ರೀತಿ ನಮ್ಮ ಕವಿ ಅದನ್ನು ವಿವರವಾಗಿ ಹೇಳಿದಾನೆ ಅಂದರೆ ಓದ್ತಾ ಇದ್ದರೆ ನಮಗೆ ಆಶ್ಚರ್ಯ ಆಗುತ್ತೆ. ರಕುತವಕಾರಿ ಹುಡಿಯಲ್ಲಿ ಮುಡಿ ಹೊರಳಿ ಬಿರುಗಾಳಿಯಲ್ಲಿ ಸೈಗೆಳೆದ ಕದಳಿಯ ಕಂಬದಂತಿರೆ. ಕದಳಿ ಅಂದರೆ ನಮಗೆಲ್ಲ ಗೊತ್ತು, ಬಾಳೆ ಗಿಡ. ಬಿರುಗಾಳಿ ಸಿಕ್ಕಂತಹ ಬಾಳೆ ಗಿಡ ಹೇಗಾಗುತ್ತೆ ನೋಡಿ. ಆ ಬಾಳೆ ಗಿಡ ತತ್ತರಿಸ್ಬಿಡುತ್ತಂತೆ. ಆ ತತ್ತರಿಸಿದ ಬಾಳೆ ಗಿಡದ ಹಾಗೆ ಅವಳು ಬಿದ್ದುಬಿಟ್ಟು ಕಾಂತೆ ಹೊರಲಿದಳು. ಒಂದು ಹೊರಲೋದು ಅಂದರೆ ನಿಮ್ಗೆ ಗೊತ್ತು, ಕಿರಿಚೋದು. ಅವಳು ಆ ಇದನ್ನು ತಡಿಲಾರ್ದಲೇ ಅವಳು ಜೋರಾಗಿ ಕಿರಿಚಿಲ್ಲಂತೆ. ಏನಿದು, ಏನಾಗ್ಬೋದು ಮುಂದೆ ನೋಡೋಳಂತೆ. ಕರುಣತೆಗೆ ನಡಗನೆನುತ ಅಬ್ಬರಿಸಿ ಸೂರ್ಯನು ಕೊಟ್ಟ. ಕರುಣತೆಗೆ ನಡಗನೆನುತ ಅಬ್ಬರಿಸಿ ಸೂರ್ಯನು ಕೊಟ್ಟ ದಾನವನು ರವಣಿಸಿ ಕೀಟಕನ ಹೊಯ್ದನು ಹಿಡಿದು ಕುಸುಬಿದನು. ದುರುಳ ನಡೆಗೆಡೆದೆದ್ದು ನಿಮಿಷದೊಳು ಒರಲು ತೋಡಿದ ನಾಲಯಕ್ಕೆ ಬಳಿಕರಸ ಬದಲಾದ ಕಿಲ ಜನ ನಡುಗಿತ್ತು ಭಯ ಹೊಯ್ದು. ಬಳಿಕರಸ ಮೊದಲಾದ ಅಖಿಲ ಜನ ನಡುಗಿತ್ತು ಭಯ ಹೊಯ್ದು. ದ್ರೌಪದಿ ರಕ್ತ ಕಾರಿ ಬಿದ್ದುಬಿಟ್ಲಲ್ಲ. ಬಿರುಗಾಳಿಗೆ ತತ್ತರಿಸಿದಂತಹ ಬಾಳೆ ಗಿಡದ ಹಾಗೆ ಬಿದ್ದು ಕೂಗಿದ್ಲು ಪಾಪ, ನೋವಿನಿಂದ ಒರೆದಿದ್ದಾಳಂತೆ ಕೂಗಿದ್ಲು. ಆಗ ಸೂರ್ಯ ಒಬ್ಬ ರಾಕ್ಷಸನ ಕಳಿಸಿದ್ನಂತೆ. ಅವನು ಯಾತಕ್ಕೆ ಕಳಿಸಿದ್ದ? ಇವಳನ್ನು ಕಾವಲಿಗೆ, ದ್ರೌಪದಿ ಕಾವಲಿಗೆ ಸೂರ್ಯದೇವ ಕಳಿಸಿದ್ದಂಥ ರಾಕ್ಷಸ ಅವನು ಅದೃಶ್ಯವಾಗೇ ಇದ್ದಂತೆ. ಅವನು ಹೇಳಿದಂತೆ, ಏನು ಹೇಳ್ದ? ಕರುಳ ತೆಗೆ ತಿನ್ನಡಗೆ ನೆನೆಯುತ್ತ ಅಬ್ಬರಿಸಿ ಸೂರ್ಯನು ಕೊಟ್ಟ ದಾನವ ನುರವಣಿಸಿ ಕೀಚಕನ ಹೊಯ್ದನು ಹಿಡಿದು ಕುಸುಬಿದನು. ನೋಡಿ ಎಂಥ ಪದ ಉಪಯೋಗಿಸ್ತಾನೆ ಕುಮಾರವ್ಯಾಸ.
ಕುಸುಬಿದನು ಅಂದರೆ ಈ ಕುಕ್ಕದು ಅಂತಾರೆ. ಅವನು ಶಿವನ ಎತ್ತಿ ಕುಕ್ಕಿಬಿಟ್ನಂತೆ ಆ ರಾಕ್ಷಸ. ಉರವಣಿಸೋದು ಅಂದರೆ ರಭಸವಾಗಿ ಮುನ್ನುಗ್ಗೋದು ಅಂತ ಅರ್ಥ. ಅವನು ರಭಸವಾಗಿ ಮುನ್ನುಗ್ಗಿ ಅವನ ಕೀಚಕನ ಹಿಡ್ಕೊಂಡು ನಿನ್ನ ಕರಳು ಕೀಳ, ನಿನ್ನ ಮಾಂಸ ತಿನ್ನ ಅಂತ ಕೂಗಾಡ್ತಾ ಇದ್ನಂತೆ. ಆಗ ಇವನು ಜೋರಾಗಿ ಎತ್ತಿ ಕುಕ್ಬಿಟ್ನಂತ. ಅವನ್ನ ಕುಕ್ಕಿದಾಗ ಕೀಚಕ ಸ್ವಲ್ಪ ದುರುಳ ನಡೆಗೆಳದೆದ್ದು ನಿಮಿಷದವಳು ಅವನು 1 ನಿಮಿಷದಲ್ಲಿ ಎದ್ದುಬಿಟ್ನಂತೆ ಕೀಚಕ. ಆದರೆ ನೋವಿದೆಯಲ್ಲ ಅವನು ಕುಕ್ಕಿದ್ದು, ಆ ನೋವಿಂದ ಕಿರ್ಚ್ಕೋತಾ ಇದ್ನಂತೆ. ಕಿರ್ಚ್ಕೊಂಡು ಅವನ ಮನೆ ಕಡೆ ಓಡ್ಬಿಟ್ನಂತೆ ಕೀಚಕ. ಈ ಕಡೆ ವಿರಾಟ್ ರಾಜ ಮತ್ತು ಬೇರೆ ಸಭಿಕರೆಲ್ಲ ಇದ್ರಲ್ಲ, ಆ ದೃಶ್ಯವನ್ನು ನೋಡಿ ನಡುಗೋದ್ರಂತೆ. ಏನಿದು ಹೀಗಾಯ್ತಲ್ಲ, ಅವ್ರಿಗೆ ಗೊತ್ತಿಲ್ಲ, ಹಠಾತ್ತಾಗಿ ಈ ಥರ ಆಗೋಯ್ತು. ಈ ದೃಶ್ಯಾವಳಿಗಳಿಂದ ಎಲ್ಲರೂ ಭಯದಿಂದ ನೋಡಿದ್ರಂತೆ ಆ ಕಡೆಗೆ. ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಕೀಚಕ ಮಾತ್ರ ಅವನ ನೋವಿನಿಂದ ಕಿರ್ಚಿ ಎದ್ದು ತನ್ನ ಮನೆ ಕಡೆಗೆ ಓಡಿ ಹೋದನಂತೆ. ಮುಂದೇನಾಗುತ್ತೆ ನೋಡೋಣಂತೆ.